ಜೈಲಲ್ಲಿರುವ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಮಾಫಿ ಸಂಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಮತ್ತೊಂದು ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಪ್ರದೋಷ್ ಸಲ್ಲಿಸಿದ್ದ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ದರ್ಶನ್ ಬಗ್ಗೆ ಉಲ್ಲೇಖಿಸಲಾಗಿದೆ. ಗನ್ನಿಂದ ಶೂಟ್ ಮಾಡಿಕೊಂಡು ಸಾಯೋದಾಗಿ ದರ್ಶನ್ ಬೆದರಿಕೆ ಹಾಕಿದ್ರಂತೆ. ಸಹಕರಿಸದಿದ್ರೆ ಶೂಟ್ ಮಾಡಿಕೊಳ್ತೇನೆಂದು ದರ್ಶನ್ ಬೆದರಿಸಿರೋದಾಗಿ ಪ್ರದೋಷ್ ಉಲ್ಲೇಖಿಸಿದ್ದಾರೆ. ಬೆದರಿಕೆಯಿಂದ ದರ್ಶನ್ಗೆ ಸಹಕರಿಸಿದ್ದಾಗಿ ಅರ್ಜಿಯಲ್ಲಿ ಪ್ರದೋಷ್ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯಲು ತುಂಬಾ ಪ್ರಯತ್ನ ಪಟ್ಟಿದ್ದೆ. ದರ್ಶನ್ ತನಗೆ ಬೆದರಿಕೆ ಹಾಕಿದ್ರಿಂದ ತಾನು ಅಸಹಾಯಕನಾಗಿದ್ದಾಗಿ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ದರ್ಶನ್ ಬೆದರಿಕೆ ಬಗ್ಗೆ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಪ್ರದೋಷ್ ಉಲ್ಲೇಖ ಮಾಡಿದ್ದಾರೆ. ನಾನು ಸತ್ಯವನ್ನ ಹೇಳ್ತೇನೆ, ನನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತ ಪ್ರದೋಷ್ ಅರ್ಜಿ ಸಲ್ಲಿಸಿದ್ರು. ಇದೀಗ ಅರ್ಜಿಯಲ್ಲಿ ಸ್ಫೋಟಕ ವಿಷಯವನ್ನ ಉಲ್ಲೇಖಿಸಲಾಗಿದೆ. ನನಗೆ ಸಹಕರಿಸದಿದ್ರೆ ನಾನು ಶೂಟ್ ಮಾಡಿಕೊಂಡು ಸಾಯ್ತೀನಿ ಅಂತ ದರ್ಶನ್ ಬೆದರಿಸಿದ್ರು ಅಂತ ದರ್ಶನ್ ಆಪ್ತ ಪ್ರದೋಷ್ ಉಲ್ಲೇಖಿಸಿದ್ದಾರೆ. ದರ್ಶನ್ಗೆ ಈ ಮಾಫಿ ಸಂಕಷ್ಟ ಬಿಡೋ ಹಂಗ್ ಕಾಣಿಸ್ತಾ ಇಲ್ಲ. ಒಂದು ವೇಳೆ ನೀನು ಬಾಯಿ ಬಿಟ್ರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಬೆದರಿಸಿದ್ದಾಗಿ ಪ್ರದೋಷ್ ಸಲ್ಲಿಸಿರುವ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಗನ್ನಿಂದ ಶೂಟ್ ಮಾಡಿಕೊಂಡು ಸಾಯ್ತೀನಿ ಅಂತ ದರ್ಶನ್ ಬೆದರಿಕೆ ಹಾಕಿದ್ರಂತೆ. ಸಹಕರಿಸದಿದ್ರೆ ಶೂಟ್ ಮಾಡ್ಕೊಳ್ತೇನೆ, ಹೀಗಾಗಿ ದರ್ಶನ್ ಬೆದರಿಕೆಯಿಂದ ಸಹಕರಿಸಿದೆ ಅಂತ ಅರ್ಜಿಯಲ್ಲಿ ಪ್ರದೋಷ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯ ಇಂಚಿಂಚು ಮಾಹಿತಿಯನ್ನ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶ ಫೋಟೋ ಕಳಿಸಿದ್ದ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ರೇಣುಕಾಸ್ವಾಮಿಗೆ ಕೆಟ್ಟ ಮಾತುಗಳಿಂದ ಬೈದ್ರು. ಪವಿತ್ರ ಗೌಡ ಕೈಯಲ್ಲಿ ಚಪ್ಪಲಿಯಿಂದ ಹೊಡೆಸಿದ್ದೆ ಆರೋಪಿ ದರ್ಶನ್. ನಂದೀಶ್, ಪವನ್, ನಾಗರಾಜ್ ನಿಂದಲೂ ಮರದ ಕಟ್ಟಿಗೆಗಳಿಂದ ಹಲ್ಲೆ ಮಾಡಲಾಗಿದೆ. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3-4 ಬಾರಿ ಹೊಡೆದಿದ್ದಾಗಿ ಈ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ರೇಣುಕಾಸ್ವಾಮಿಯ ಕತ್ತಿನ ಭಾಗ ಮತ್ತು ಎದೆಗೆ ದರ್ಶನ್ ಕಾಲಿನಿಂದ ಒದ್ದಾಗ ನಾನ್ ತಡೆದಿದ್ದೆ. ರೇಣುಕಾಸ್ವಾಮಿ ಮೃತಪಟ್ಟ ಮಾಹಿತಿ ತಿಳಿದಾಗಲೇ ಆರೋಪಿ ದರ್ಶನ್ ಶಾಕ್ ಆದ್ರು. ಈ ವೇಳೆ ನಾಗರಾಜ್ಗೆ 5 ಲಕ್ಷ, ವಿನಯ್ಗೆ 10 ಲಕ್ಷ ಕೊಟ್ಟು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಮಾಡಿದ್ವಿ ಅಂತ ಪ್ರದೋಷ್ ಬಾಯ್ಬಿಟ್ಟಿದ್ದ. ರಾಘವೇಂದ್ರ, ಕಾರ್ತಿಕ್, ನಿಖಿಲ್, ಕೇಶವ ಮೂರ್ತಿಗೆ ಶರಣಾಗುವಂತೆ ವ್ಯವಸ್ಥೆ ಮಾಡಿದ್ವಿ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಿಟ್ಟೂರು. ಪ್ರಜ್ವಲ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತಹ ಬಾಯಲ್ಲಿ ನೀನು ಸತ್ಯ ಹೇಳಿಬಿಟ್ರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂದ್ರೆ ಬಹುಶಃ ದರ್ಶನ್ ಗೊತ್ತಿತ್ತು ಅನ್ಸುತ್ತೆ. ಪ್ರದೋಷ್ ಬಾಯ್ ಬಿಟ್ರೆ ಕತೆ ಮುಗೀತು ಅಂತ. ಒಂದ್ ವೇಳೆ ಪ್ರದೋಷ್ ಹೇಳ್ತಾ ಇರೋದು ನಿಜ ಆಗಿದ್ರೆ ಈ ಕೇಸ್ ಇನ್ನಷ್ಟು ಸೀರಿಯಸ್ ಆಗ್ಬಹುದು. ಖಂಡಿತವಾಗಿಯೂ ಕೂಡ ವಿನುತಾ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ A14 ಆರೋಪಿ ಆಗಿರುವಂತಹ ಪ್ರದೋಷ್ ಏನಿದ್ದಾರೆ ಅವರು ಮಾಫಿ ಸಾಕ್ಷಿ ಹಾಕ್ಲಿಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಸಿರುವಂತದ್ದು. ಆ ಒಂದು ಅರ್ಜಿಯಲ್ಲಿ ಸಾಕಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ರವರು ಈ ಒಂದು ಘಟನೆಯನ್ನ ನೀವ್ಯಾರು ಕೂಡ ಕವರ್ ಅಪ್ ಮಾಡದೇ ಇದ್ರೆ, ಅದೇ ರೀತಿ ನನಗೆ ಸಹಾಯವನ್ನ ಮಾಡದೇ ಇದ್ರೆ ನಾನು ಗನ್ನಿಂದ ಶೂಟ್ ಮಾಡಿಕೊಂಡು ಸಾಯ್ತೀನಿ ಅನ್ನೋದನ್ನ ಕೂಡ ಅವರು ಹೇಳಿದ್ರು ಅನ್ನೋದನ್ನ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಈಗ ಈ ಒಂದು ಅಂಶ ಏನಿದೆ ಅದು ಹೊರಗೆ ಬರ್ತಾ ಇದೆ. ಅಂದ್ರೆ ಈ ಬೇರೆ ಎಲ್ಲಾ ವಿಚಾರಗಳು ಕೂಡ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ರಲ್ಲ, ಅದೇ ರೀತಿಯ ಅಂಶಗಳನ್ನ ಈಗಾಗಲೇ ಪ್ರದೋಷ್ ಅವರು ಕೂಡ ಹೇಳಿರುವಂತದ್ದು. ಆ ಅರ್ಜಿಯಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಘಟನೆ ಹೇಗೆ ನಡೀತು, ಯಾವ ರೀತಿಯಲ್ಲಿ ಈ ಒಂದು ಕೊಲೆಯಾಯಿತು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಒಂದು ವಿವರವಾಗಿ ಆ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅದರಲ್ಲಿ ಈಗ ಹೇಗಾಗುತ್ತೆ ಅಂದ್ರೆ ಇಷ್ಟು ದಿನ ಪೊಲೀಸರು ಸಾಂದರ್ಭಿಕ ಸಾಕ್ಷಿಗಳನ್ನ ಇಟ್ಕೊಂಡು ಈ ಒಂದು ಪ್ರಕರಣದಲ್ಲಿ
ವಾದವನ್ನ ಮಂಡಿಸಲಿಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಈಗ ಇದಕ್ಕೆಲ್ಲದಕ್ಕೂ ಕೂಡ ಅಂದ್ರೆ ಈ ಒಂದು ಸಾಂದರ್ಭಿಕ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಓರ್ವ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಂತಾಗುತ್ತೆ. ಆ ಸಂದರ್ಭದಲ್ಲಿ ಆಗಿದ್ದೇನು ಅನ್ನೋದ್ರ ಬಗ್ಗೆ ಪ್ರದೂಷ್ ಸಂಪೂರ್ಣವಾಗಿ ನ್ಯಾಯಾಲಯಕ್ಕೆ ವಿವರಣೆಯನ್ನ ಕೊಡಬೇಕಾಗುತ್ತೆ. ತಾನು ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತಹ ಒಂದು ಅಂಶಗಳನ್ನ ಕೂಡ ಹೇಳಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲರೂ ಕೂಡ ನನಗೆ ಕವರ್ ಅನ್ನ ಮಾಡಿಕೊಡ್ಬೇಕು, ಹಾಗೆ ಸಹಾಯವನ್ನ ಕೂಡ ಮಾಡಬೇಕು. ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ನಾನು ಗನ್ನಿಂದ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅನ್ನೋದಾಗಿ ದರ್ಶನ್ ರವರು ನನಗೆ ಹೆದರಿಸಿದ್ರು. ಹಾಗಾಗಿ ನಾವೊಂದು ಈ ಪ್ರಕರಣದಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದಾಗಿದ್ದೆ ಅನ್ನೋದನ್ನ ಕೂಡ ಆತ ಉಲ್ಲೇಖಿಸಿರೋದ್ರಿಂದಾಗಿ ಈ ಒಂದು ಪ್ರಕರಣದಲ್ಲಿ ಈ ಒಂದು ಅಂಶ ಏನಿದೆ ಇದು ಸಾಕಷ್ಟು ಪ್ರಮುಖವಾದಂತಹ ಒಂದು ಪಾತ್ರವಾಗ್ತಾ ಹೋಗುತ್ತೆ. ಹಾಗೆ ಸಾಂದರ್ಭಿಕ ಸಾಕ್ಷಿಗಳಿಗೂ ಕೂಡ ಇದು ಸಾಕಷ್ಟು ಪುಷ್ಟಿಯನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಈಗಾಗಲೇ ಪೊಲೀಸರು ಸಲ್ಲಿಸಿದಂತ ಚಾರ್ಜ್ ಶೀಟ್ ಆಗಿರ್ಬೋದು, ಹಾಗೆ ಈಗ ಪ್ರದೋಷ್ ಹೇಳ್ತಾ ಇರುವಂತಹ ಅಂಶಗಳಾಗಿರ್ಬೋದು, ಇವೆರಡಕ್ಕೂ ಕೂಡ ಸಾಮ್ಯತೆ ಬರ್ತಾ ಹೋಗುತ್ತೆ. ಆಗ ಪ್ರದೋಷ್ ಹೇಳ್ತಾ ಇರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಸಾಂದರ್ಭಿಕ ಸಾಕ್ಷಿಗಳು ಸರಿಯಾದಂತಹ ಒಂದು ವಿವರಣೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಏನಿದೆ ಇದು ದರ್ಶನ್ಗೆ ನಿಜಕ್ಕೂ ಕೂಡ ಕಗ್ಗಂಟಾಗಿ ಪರಿಣಮಿಸ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸದ್ಯ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಇದಕ್ಕೆ ಪ್ರದೋಷ್ ಸಲ್ಲಿಸಿರುವಂತಹ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಕೂಡ ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಆರೋಪಿ ಈ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದಂತ ತಕ್ಷಣದಲ್ಲಿ ಅದನ್ನ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಿದ್ರು ಕೂಡ ಪ್ರಾಸಿಕ್ಯೂಷನ್ ಈಗಾಗಲೇ ಅದನ್ನ ಒಪ್ಪಿಗೆಯನ್ನ ಕೊಟ್ಟಿದೆ. ಹಾಗಾಗಿ ನಾವು ಅದನ್ನ ಪರಿಗಣಿಸ್ತೀವಿ. ಆದ್ರೆ ಸಾಕಷ್ಟು ಷರತ್ತನ್ನ ಕೂಡ ಈಗಾಗಲೇ ಪ್ರಾಸಿಕ್ಯೂಷನ್ ಹೇಳಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ವಿಚಾರ ಏನು ಅಂದ್ರೆ ಕೇವಲ ತನ್ನ ಪಾತ್ರದ ಬಗ್ಗೆ ಮಾತ್ರ ಅಲ್ಲ, ಇತರ ಎಲ್ಲಾ ಆರೋಪಿಗಳ ಪಾತ್ರದ ಬಗ್ಗೆಯೂ ಕೂಡ ಅವರು ವಿವರಣೆಯನ್ನು ಕೊಡಬೇಕು ಅನ್ನೋದನ್ನ ಕೂಡ ಹೇಳಿದ್ರು. ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಆ ಅರ್ಜಿಯಲ್ಲಿ ಇವೆಲ್ಲವನ್ನ ಕೂಡ ಉಲ್ಲೇಖವನ್ನ ಕೂಡ ಮಾಡಿರುವಂತದ್ದು ವಿನುತಾ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಮಾಫಿ ಸಾಕ್ಷಿ ಆದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಪ್ರಕರಣದಲ್ಲಿ ಇನ್ನೂ ಬಲವಾದಂತಹ ಒಂದು ಸಾಕ್ಷಿ ಸಿಕ್ಕಂತಾಗುತ್ತೆ. ಅದರಲ್ಲೂ ಕೂಡ ಘಟನೆಯ ಬಗ್ಗೆ ಸಂಪೂರ್ಣವಾದಂತಹ ಒಬ್ಬ ಮಾಹಿತಿ ಇರುವಂತಹ ವ್ಯಕ್ತಿಯೇ ಈ ಒಂದು ಸಾಂದರ್ಭಿಕ ಸಾಕ್ಷಿಗಳಿಗೂ ಕೂಡ ಪುಷ್ಟಿ ಕೊಡುವಂತ ಹೇಳಿಕೆಯನ್ನ ಕೊಡ್ತಾ ಹೋಗ್ತಾರೆ ಅಂತಾನೆ ಹೇಳ್ಬೋದು ವಿನುತಾ. ಓಕೆ ಪ್ರಜ್ವಲ್, ಮತ್ತೆ ಬರ್ತೀವಿ, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.